ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಉತ್ತರ ಕರ್ನಾಟಕದ ಇತಿಹಾಸ ಮತ್ತು ಭವಿಷ್ಯದ ಬಗ್ಗೆ ಮಾತಾಡೋಣ. ಇಲ್ಲಿ ನಾವು ಉತ್ತರ ಕರ್ನಾಟಕದ ಇತಿಹಾಸ ಮತ್ತು ಪ್ರಸ್ತುತ ಸ್ಥಿತಿ ಮತ್ತು ಭವಿಷ್ಯದ ಬಗ್ಗೆ ಮಾತಾಡೋಣ. ಉತ್ತರ ಕರ್ನಾಟಕವು ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಧಾರವಾಡ, ಹುಬ್ಳಿ, ಗದಗ್, ಹಾವೇರಿ, ಉತ್ತರ ಕನ್ನಡ, ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ ಈ 13 ಜಿಲ್ಲೆಗಳಿಂದ ಕೂಡಿಕೊಂಡಿದೆ. ಇಲ್ಲಿ ನಾವು ಒಂದೊಂದು ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಬೆಳಗಾವಿ. ಇದು ಒಂದು ಗಡಿನಾಡು, ಸಕ್ಕರೆ ಕಾರ್ಖಾನೆಗಳ ಹೃದಯ, ವಿಚ್ ಈಸ್ ಆಲ್ಸೋ ಕಾಲ್ಡ್ ಶುಗರ್ ಬೌಲ್ ಆಫ್ ಕರ್ನಾಟಕ. ಬೆಳಗಾವಿಯ ವಿಧಾನಸೌಧ ನಮ್ಮ ರಾಜ್ಯದ ಹೆಮ್ಮೆ. ಬಾಗಲಕೋಟೆ. ಇಲ್ಲಿ ಐಹೊಳೆ, ಪಟ್ಟದಕಲ್ ಮತ್ತು ಬಾದಾಮಿ ಇವುಗಳು ಯುನೆಸ್ಕೋ ಹೆರಿಟೇಜ್ ತಾಣಗಳಾಗಿದ್ದು ಚಾಲುಕ್ಯರ ಶಿಲ್ಪ ವೈಭವದ ನೆಲ. ವಿಜಯಪುರ ಆದಿಲ್ ಶಾಹಿಗಳ ವೈಭವ, ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾ ವಾಸ್ತುಶಿಲ್ಪದ ಅದ್ಭುತಗಳು. ಧಾರವಾಡ ಸಾಹಿತ್ಯ ಮತ್ತು ಶಿಕ್ಷಣದ ನೆಲೆ, ಕರ್ನಾಟಕ ವಿಶ್ವವಿದ್ಯಾಲಯವು ಇಲ್ಲಿದೆ. ಪಂಡಿತ್ ಭೀಮಸೇನ್ ಜೋಶಿ ಮುಂತಾದ ಸಂಗೀತ ರತ್ನಗಳ ನಾಡು. ಹುಬ್ಬಳ್ಳಿ ಒಂದು ವ್ಯಾಪಾರದ ದೊಡ್ಡ ಕೇಂದ್ರ. ಇದು IT ಹಬ್ ಆಗಿ ಬೆಳೆಯುತ್ತಿದೆ. ಡೋಲು ಕುಣಿತ, ಜಾನಪದ ಹಬ್ಬಗಳಿಗೆ ಪ್ರಸಿದ್ಧ. ಗದಗ್ ಕಾವ್ಯ ಸಾಹಿತ್ಯದ ನಾಡು. ಲಕ್ಕುಂಡಿ ದೇವಾಲಯಗಳು, ತ್ರಿಕೋಟೇಶ್ವರ ದೇವಸ್ಥಾನವೂ ಇಲ್ಲಿದೆ. ಹಾವೇರಿ ಶಾಂತಾದೇವಿ ಉತ್ಸವ ಮತ್ತು ವೀರರ ನಾಡು. ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟ ನೆಲ. ಉತ್ತರ ಕನ್ನಡವೆಂದರೆ ನಮಗೆ ನೆನಪಾಗುವುದು ಸಮುದ್ರ, ಪಶ್ಚಿಮಘಟ್ಟ ಮತ್ತು ಅರಣ್ಯ. ಇಲ್ಲಿ ಗೋಕರ್ಣ, ಮುರುಡೇಶ್ವರ ಪ್ರವಾಸಿಗರ ಸ್ವರ್ಗ. ಕಲಬುರಗಿ ಶರಣರ ನಾಡು, ಬಸವಣ್ಣರ ವಚನ ಸಾಹಿತ್ಯಕ್ಕೆ ಜನ್ಮಸ್ಥಳ. ಜೊತೆಗೆ ಜೋಳದ ರೊಟ್ಟಿ, ಎಣ್ಣೆಗೂಡಿ ಪ್ರಸಿದ್ಧ. ಬೀದರ್ ಒಂದು ಬಹುಮುನಿ ಸಾಮ್ರಾಜ್ಯದ ವೈಭವ. ಬೀದರ್ ಫೋರ್ಟ್, ಬೀದರ ಹಸ್ತಕಲೆ ಜಗತ್ತಿಗೆ ಪ್ರಸಿದ್ಧ. ಯಾದಗಿರಿ ಕೃಷಿಯ ನೆಲ, ವಿಶೇಷವಾಗಿ ಅಕ್ಕಿ ಮತ್ತು ಧಾನ್ಯಗಳ ಗೋದಾಮು. ರಾಯಚೂರು ಒಂದು ವಿಜಯನಗರ ಮತ್ತು ಬಹುಮನಿ ಹೋರಾಟದ ನೆಲೆ. ತುಂಗಾಭದ್ರಾ ನದಿ ವಿದ್ಯುತ್ ಉತ್ಪಾದನೆಗೆ ಪ್ರಸಿದ್ಧ. ಕೊಪ್ಪಳ ಹಂಪೆಯ ಮಹತ್ವದ ಭಾಗ. ವಿಜಯನಗರ ಸಾಮ್ರಾಜ್ಯದ ವೈಭವ ಇಲ್ಲಿ ಪ್ರತಿಯೊಂದು ಕಲ್ಲಿನಲ್ಲಿದೆ. ಉತ್ತರ ಕರ್ನಾಟಕ ಅಂದರೆ ಇತಿಹಾಸ, ಸಂಸ್ಕೃತಿ, ಜನಜೀವನ, ಹೋರಾಟ ಮತ್ತು ಕನಸುಗಳ ಮಿಶ್ರಣ. ಪ್ರಾಚೀನ ಕಾಲದಿಂದಲೇ ಈ ನಾಡು ಮಾನವನ ನೆಲೆ. ಎನ್ಕಲ್ನ ಕಲ್ಲಿನ ಗುಹೆಗಳು, ಲಿಂಗಸೂರಿನ ಪ್ರಾಚೀನ ಸಾಧನಗಳು ಇವು ಸಾವಿರಾರು ವರ್ಷಗಳ ಕತೆ ಹೇಳುತ್ತವೆ. ನಂತರ ಚಾಲುಕ್ಯರು ಬಾದಾಮಿ, ಐಹೊಳೆ, ಪಟ್ಟದಕಲ್ ಪ್ರದೇಶದಲ್ಲಿ ದೇವಾಲಯಗಳನ್ನು ಕಟ್ಟಿದಾಗ ಈ ನಾಡು ಭಾರತದ ವಾಸ್ತುಶಿಲ್ಪದ ಶಾಲೆ ಎನಿಸಿಕೊಂಡಿದೆ. ಐಹೊಳೆಯನ್ನು ಇಂಡಿಯನ್ ಆರ್ಕಿಟೆಕ್ಚರ್ನ ಜನ್ಮಸ್ಥಳ ಅಂದುಕೊಳ್ಳುತ್ತಾರೆ. ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ಹಂಪೆ ವಿಶ್ವದ ದೊಡ್ಡ ನಗರಗಳಲ್ಲಿ ಒಂದಾಗಿತ್ತು. ಅರಮನೆ, ಮಾರುಕಟ್ಟೆ, ಸಂಗೀತ, ಸಭಾಂಗಣ ಇವು ಎಲ್ಲವೂ ಕಲಾವೈಭವದಿಂದ ತುಂಬಿತ್ತು. ನಂತರ ಬಿಜಾಪುರದ ಆದಿಲ್ ಶಾಹಿಗಳು ಗೋಲ್ ಗುಂಬಜ್ನಂತಹ ಅಚ್ಚರಿಯ ಸ್ಮಾರಕ ಬಿಟ್ಟು ಹೋದರು. ಹೀಗಾಗಿ ಉತ್ತರ ಕರ್ನಾಟಕವೆಂದರೆ ಪ್ರಾಚೀನದಿಂದಲೇ ವಿಭಿನ್ನ ಸಂಸ್ಕೃತಿಗಳ ಸೇರ್ಪಡೆ ಆಗಿದೆ. ಈ ನಾಡಿನ ಜನಜೀವನ ಹೇಳೋಣ ಅಂದರೆ ಮೈಸೂರು ಚಳುವಳಿ, ಸ್ವಾತಂತ್ರ್ಯ ಹೋರಾಟ, ರೈತರ ಚಳುವಳಿ ಎಲ್ಲೆಲ್ಲೂ ಉತ್ತರ ಕರ್ನಾಟಕದ ಹೆಸರು ಮುಂಚೆಯೇ ಬರುತ್ತದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಉಣ್ಣಿಕಟ್ಟಿ ಹೋರಾಡಿದ ಹುತಾತ್ಮರು ಇವರ ಧೈರ್ಯ ಇಂದಿಗೂ ನಮಗೆ ಸ್ಫೂರ್ತಿ. ಇಂದಿನ ಪರಿಸ್ಥಿತಿ ನೋಡಿದರೆ ಕೃಷಿಯ ಜೀವನಾಡಿ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಇವು ಜೋಳ, ದ್ರಾಕ್ಷಿ, ಕಡಲೆ, ಕಬ್ಬು ಹಳ್ಳಿಗಳಲ್ಲಿ ಹೊಳೆಯೋ ಬೆಳೆಯು ಸಾವಿರಾರು ಜನರ ಜೀವನ ಕಟ್ಟಿದೆ. ಆದರೆ ನೀರಿನ ಕೊರತೆ ದೊಡ್ಡ ಸವಾಲು. ಮಹದಾಯಿ, ಆಲಮಟ್ಟಿ, ತುಂಗಭದ್ರಾ ಇವುಗಳು ಮೇಲೆ ಇಂದು ಹೋರಾಟ, ರಾಜಕೀಯ ನಿರೀಕ್ಷೆ ಎಲ್ಲವೂ ಬೆರೆತಿದೆ. ಕೈಗಾರಿಕೆಗಳಲ್ಲಿ ಸಕ್ಕರೆ ಕಾರ್ಖಾನೆ, ಹತ್ತಿ ಮಿಲ್ಲು ಇದ್ದರೂ ಹೊಸ IT ಹಾಗೂ ಸ್ಟಾರ್ಟಪ್ಸ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಇನ್ಫೋಸಿಸ್, ಹುಬ್ಳಿ ಟೆಕ್ ಪಾರ್ಕ್, ಬೆಳಗಾವಿ ಏರೋಸ್ಪೇಸ್ ಪಾರ್ಕ್ ಇವು ಯುವಕರಿಗೆ ಜಾಬ್ ಅವಕಾಶಗಳನ್ನು ನೀಡುತ್ತಿದೆ. ಧಾರವಾಡ, ಬೆಳಗಾವಿ, ಹುಬ್ಬಳ್ಳಿ ಇಂದು ಶಿಕ್ಷಣ ಕೇಂದ್ರಗಳಾಗಿ ಬೆಳೆಯುತ್ತಿವೆ. ಸಂಸ್ಕೃತ ವಿಷಯಕ್ಕೆ ಬಂದರೆ ಉತ್ತರ ಕರ್ನಾಟಕ ಇದು ಜಾನಪದ ಕಲೆಯ ಜಗತ್ತು. ಡೊಳ್ಳು ಕುಣಿತ, ಲಾವಣಿ, ಭಜನೆ ಇವು ಹಳ್ಳಿಗಳ ಹೃದಯ. ಸಂಗೀತದಲ್ಲಿ ಪಂಡಿತ್ ಭೀಮಸೇನ್ ಜೋಶಿ, ಗಂಗೂಬಾಯಿ ಹನ್ಗಲ್, ಮಾಳಿಕಾರ್ಜುನ್ ಹಂಸೂರ್ ಇವರು ಕೇವಲ ಕರ್ನಾಟಕವಲ್ಲ ಭಾರತವನ್ನು ಮೆರಗಿಸಿದ ಕಲಾವಿದರು. ಸಾಹಿತ್ಯದಲ್ಲಿ ದ ರಾ ಬೇಂದ್ರೆ, ಚನ್ನವೀರ ಕಣವಿ ಇವರ ಕವಿತೆಗಳು ನಾಡಿನ ಆತ್ಮ. ಹಂಪೆ ಉತ್ಸವ, ಸೌದತ್ತಿ ರೇಣುಕಾ ಯಲ್ಲಮ್ಮನ ಜಾತ್ರೆ ಇವು ಜನರ ನಂಬಿಕೆ ಹಾಗೂ ಸಂಸ್ಕೃತಿಯನ್ನು ತೋರಿಸುತ್ತವೆ. ಭವಿಷ್ಯದ ಕನಸುಗಳನ್ನು ನೋಡಿದರೆ ಉತ್ತರ ಕರ್ನಾಟಕ ಮುಂದಿನ ದಶಕಗಳಲ್ಲಿ ಭಾರತದ ದೊಡ್ಡ ಆರ್ಥಿಕ ಕೇಂದ್ರ ಆಗಬಹುದು. ಕೃಷಿಯಲ್ಲಿ ಡ್ರಿಪ್ ಇರಿಗೇಷನ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಮಾರ್ಕೆಟ್ ಲಿಂಕೇಜ್ ಇವು ರೈತರ ಜೀವನ ಬದಲಾಯಿಸಬಹುದು. ಹುಬ್ಬಳ್ಳಿ, ಧಾರವಾಡ IT ಹಬ್, ಬೆಳಗಾವಿ ಏರೋಸ್ಪೇಸ್ ಝೋನ್, ಕಲಬುರಗಿ ಫಾರ್ಮಾ ಹಬ್ ಇವು ಸಾವಿರಾರು ಯುವಕರಿಗೆ ಉದ್ಯೋಗ ಕೊಡುವ ಸಾಮರ್ಥ್ಯ ಹೊಂದಿವೆ. ಪ್ರವಾಸೋದ್ಯಮದಲ್ಲಿ ಹಂಪಿ ವರ್ಲ್ಡ್ ಹೆರಿಟೇಜ್ ಸೈಟ್, ಬಾದಾಮಿ, ಐಹೊಳೆ, ಪಟ್ಟದಕಲ್ ಸೇರಿ ಡಿಜಿಟಲ್ ಟೂರಿಸಂ ಮೂಲಕ ಜಗತ್ತಿನ ಪ್ರತಿಯೊಂದು ದೇಶಕ್ಕೆ ಪರಿಚಯವಾಗುವ ಕಾಲ ಬರುತ್ತಿದೆ. ಸ್ಮಾರ್ಟ್ ಸಿಟಿ ಯೋಜನೆಗಳು, ಏರ್ಪೋರ್ಟ್ ಡೆವಲಪ್ಮೆಂಟ್, ರೈಲ್ವೆ ಡಬಲಿಂಗ್
ಇವೆಲ್ಲ ಮೊಬಿಲಿಟಿ ಹೆಚ್ಚಿಸುತ್ತಿದೆ. ಹೀಗಾಗಿ ನಾಳೆ ಉತ್ತರ ಕರ್ನಾಟಕ ಅಂದರೆ ಕೇವಲ ಇತಿಹಾಸದ ನೆನಪು ಅಲ್ಲ, ಭವಿಷ್ಯದ ದೀಪವೂ ಆಗಬಹುದು. ಆದರೆ ಇದಕ್ಕಾಗಿ ಒಂದು ಷರತ್ತು: ನೀರಿನ ಕೊರತೆ, ಉದ್ಯೋಗ ಸಮಸ್ಯೆ, ಗ್ರಾಮ ನಗರ ಅಸಮಾನತೆ, ಶಿಕ್ಷಣ ಗುಣಮಟ್ಟ ಇವುಗಳನ್ನು ಪರಿಹರಿಸಬೇಕು. ಆಗ ಮಾತ್ರ ನಮ್ಮ ಹಳೆಯ ವೈಭವ, ಇಂದಿನ ಹೋರಾಟ, ನಾಳೆಯ ಕನಸು ಈ ಮೂರು ಸೇರಿ ಉತ್ತರ ಕರ್ನಾಟಕವನ್ನು ಭಾರತದ ಪ್ರಮುಖ ಕೇಂದ್ರವಾಗಿಸಬಹುದು. ಉತ್ತರ ಕರ್ನಾಟಕ ಅಂದರೆ ಕೇವಲ ಇತಿಹಾಸದ ನೆಲವಲ್ಲ, ಇದು ಕನ್ನಡ ನಾಡಿನ ಹೃದಯ. ಪ್ರತಿ ನವೆಂಬರ್ 1ರಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ದೊಡ್ಡ ಸಂಭ್ರಮದಿಂದ ಆಚರಿಸುತ್ತೇವೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ವಿಜಯಪುರ ಎಲ್ಲೆಡೆ ಕೆಂಪು ಹಳದಿ ಧ್ವಜಗಳು ಹಾರಾಡುತ್ತವೆ, ಕನ್ನಡ ಗೀತೆಗಳು ಮೊಳಗುತ್ತವೆ. ಈ ಹಬ್ಬದಲ್ಲಿ ಜನರ ಉತ್ಸಾಹವೇ ಬೇರೆ. ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳುತ್ತಾರೆ, ನಮ್ಮ ನಾಡು ನಮ್ಮ ಹೆಮ್ಮೆ. ರಾಜ್ಯೋತ್ಸವ ಸಮಯದಲ್ಲಿ ಉತ್ತರ ಕರ್ನಾಟಕದ ಜನಪದ, ನೃತ್ಯ, ಸಂಗೀತ ಕಾರ್ಯಕ್ರಮವು ವಿಶೇಷ ಆಕರ್ಷಣೆ. ಉತ್ತರ ಕರ್ನಾಟಕದ ಪಯಣವನ್ನು ನೋಡಿದರೆ ಹಳೆಯ ಇತಿಹಾಸದ ವೈಭವ, ಇಂದಿನ ಬೆಳವಣಿಗೆ, ರಾಜ್ಯೋತ್ಸವದ ಸಂಭ್ರಮ ಒಂದಾಗಿ ನಮ್ಮ ನಾಡನ್ನು ಇನ್ನಷ್ಟು ಶಕ್ತಿಶಾಲಿ ಮಾಡುತ್ತಿವೆ. ಭವಿಷ್ಯದಲ್ಲಿ ಕೃಷಿ, ಶಿಕ್ಷಣ, ಕೈಗಾರಿಕೆಯನ್ನು ನಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಿರುತ್ತದೆ. ಪ್ರವಾಸೋದ್ಯಮದಲ್ಲಿ ಎಕೋ ಟೂರಿಸಂ, ಹೆರಿಟೇಜ್ ವಾಕ್ಸ್, ಡಿಜಿಟಲ್ ಟೂರಿಸಂ ಮೂಲಕ ಈ ಜಗತ್ತನ್ನು ಗಮನ ಸೆಳೆಯಬಹುದು. ಈ ಎಲ್ಲ ಅಭಿವೃದ್ಧಿ ಜೊತೆ ನೀರಿನ ಕೊರತೆ, ಉದ್ಯೋಗ ಸಮಸ್ಯೆ ಹಾಗೂ ಗ್ರಾಮ ನಗರ ಅಸಮಾನತೆ ಪರಿಹರಿಸಿದರೆ ಉತ್ತರ ಕರ್ನಾಟಕವು ನಾಳೆ ಭಾರತದ ಪ್ರಮುಖ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆಯುವ ಸಾಧ್ಯತೆ ತುಂಬಾ ಇದೆ. ಹಾಗಾಗಿ ಉತ್ತರ ಕರ್ನಾಟಕ ಹಳೆಯ ಕಾಲದಿಂದಲೂ ಸಮೃದ್ಧ ಸಹಕಾರಿ, ಸಂಸ್ಕೃತಿ ಮತ್ತು ಐತಿಹಾಸಿಕ ಹಿರಿತನ ಹೊಂದಿದೆ. ಇಂದಿನ ಸವಾಲುಗಳು ಎದುರಿಸಿಕೊಂಡು ಮುಂದೆ ಸಾಗಲು ಸ್ಥಳೀಯ ಜನರ ಹೋರಾಟ, ತಂತ್ರಜ್ಞಾನದ ಹೂಡಿಕೆ ಮತ್ತು ನಿರ್ಧಾರಕಾರಿ ಸಂರಚನೆ ಅಗತ್ಯ. ಉತ್ತರ ಕರ್ನಾಟಕದ ಸವಾಲುಗಳು ಏನೆಂದರೆ ಜಲ ಸಂಸಾಧನದ ಕೊರತೆ, ಮಣ್ಣಿನ ಭ್ರಷ್ಟತೆ, ಋತುಗಳ ಬದಲಾವಣೆ, ಕೃಷಿ ಲಭ್ಯತೆ ಮತ್ತು ಯುವಕರಿಗೆ ಉದ್ಯೋಗ ಸೃಷ್ಟಿಸುವುದು ಪ್ರಮುಖ ಸವಾಲುಗಳಾಗಿ ನಿಂತಿವೆ. ಇದೇ ಕಾರಣದಿಂದಾಗಿ ಗ್ರಾಮೀಣ ಉದ್ಯೋಗ, ಗ್ರಾಮ ಡಿಜಿಟಲೈಸೇಷನ್ ಮತ್ತು ತ್ವರಿತ ವಿದ್ಯಾರ್ಥಿಗಳನ್ನು ಹತ್ತಿರದ ಕೇಂದ್ರಗಳ ತರಬೇತಿ ನೀಡಿ ಉದ್ಯೋಗಕ್ಕೆ ಸಂಪರ್ಕಿಸಲು ಯೋಜನೆಗಳು ಅಗತ್ಯವಾಗಿವೆ. ಹಾಗಾಗಿ ನೀವು ಯಾವ ಉತ್ತರ ಕರ್ನಾಟಕದ ಭಾಗ ನಿಮಗೆ ಇಷ್ಟ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಧನ್ಯವಾದಗಳು.